ಈ ಹಾಳಾದ ಬೆಂಗಳೂರಿನಲ್ಲಿ ಒಂದು ಕೆಲಸ ಕಾಲ್ಫರ್ ಮಾಡಿದ್ರೆ 1000 ಜನ ಬರ್ತಾರೆ. ದಿನ ಇಂಟ್ರಿಗೆ ಹೋಗಿ ಹೋಗಿ ಸಾಕಾಗ್ಬಿಟ್ಟಿದೆ. ದೇವ್ರೆ, ಇವತ್ತ ನನಗೊಂದು ಕೆಲಸ ಸಿಗಂಗೆ ಮಾಡಪ್ಪ ಪ್ಲೀಸ್. ಮಗ, ದೇವ್ರು ನಿಮ್ಮ ಪ್ರೇ ಕೇಳಿಸ್ಕೊಂಡಿಲ್ವ? ನಾ ಕೇಳಿಸ್ಕೊಂಡೆ. ಪಕ್ಕಾ ಕೆಲಸ ಸಿಗುತ್ತೆ, ತಥಾಸ್ತು. ಆದರೆ ಕೆಲಸ ಸಿಕ್ಕಿದ್ರೆ ಮಗ ನಮ್ಮೊಂದು ಫುಲ್ ಕರಿ ನಾಯಿ. ಓಕೆ, ಲೈಕ್ ಕುಡ್ಕೊಂಡು ಮೊನ್ನೆ ಮಲ್ಕೋ. ಮಗ, ಸಾಯಂಕಾಲ ನನ್ನ ಫ್ರೆಂಡು ಬರ್ತಿದ್ದಾನೋ, ಬೇಗ ಬಾ, ಪಾರ್ಟಿ ಮಾಡೋಣ. ಆಲ್ ದ ಬೆಸ್ಟ್. ಫೋನಲ್ಲೇ ಕೆಲಸ ಸಿಕ್ತಂದಲ್ಲೋ, ಮತ್ತೆ ಬೇಜಾರಲ್ಲಿದ್ಯಾ? ಸರಿ, ಬೇಗ ಬಾ, ಪಾರ್ಟಿಗೆ ಅರೇಂಜ್ ಮಾಡ್ತೀನಿ. ಲೇ ಮಗ, ಕರಿನಾಯಿ ಎಲ್ಲೋ? ಸುಮ್ಮನೆ ಇರೋ ಮಗ, ನಾನೇ ಬೇಜಾರಲ್ಲಿದ್ದೀನಿ ಇವತ್ತು. ಲೇ, ಕೆಲಸ ಸಿಕ್ತಂದೆ ಅಲ್ಲೋ, ಇನ್ನೇನ ಟೆನ್ಷನ್ ನಿಂಗೆ? ಇಲ್ಲ ಮಗ, ಬೆಳಿಗ್ಗೆ ಹೊತ್ತಿನಿಂದ ಬಸ್ ಸ್ಟಾಪ್ ಹೊರಟ್ನ. ಹಾಂ ಸ್ವೀಟ್ ಹೇಳು. ಹಾಂ, ಇಲ್ಲ ಬಸ್ ಸ್ಟಾಪಲ್ಲಿದ್ದೀನಿ. ಹಾಂ, ನನ್ನ ಕಂಪ್ನಿಗೆ ಇಂಟ್ರಿಗೆ ಹೋಗ್ತಾ ಇದ್ದೀನಿ. ಎಲ್ಲಮ್ಮ, ನೀವಪ್ಪ ನನಗೆ ಕೆಲಸ ಸಿಗೋವರೆಗೂ ನಮ್ಮಿಬ್ಬರು ಮದುವೆ ಮಾಡಿಸಲ್ಲ. ಸೊ ಹೆಂಗಿದ್ರು ಇಂಟ್ರಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಲಕ್ಕಿ ಕೇಸ್. ಇಲ್ಲೊಬ್ಬ ಕುಳ್ಳ ಇದ್ದಾನೆ ಅಷ್ಟೇ. ಹೇ, ಒಂದು ನಿಮಿಷ, ಮತ್ತೆ ಕಾಲ್ ಮಾಡ್ತೀನಿ. ಹೇ, ಯಾರ್ದು ಮಾರ್ಕ್ಸ್ ಕಾರ್ಡು? ಬಡ್ಡಿ ಮಗ, ಓದೋದು ಬಿಟ್ಟಿದ್ದೇನೆ, ಏನು ಮಾಡಿಲ್ಲ ಅನ್ಸುತ್ತೆ. ಶಿಟ್, ನಮ್ಮ ಕಂಪ್ನಿ ಕಾಲ್ ಎಂಟ್ರು, ಅಡ್ರೆಸ್ ಬೇರೆ ಇದೆ. ಎಕ್ಸ್ಕ್ಯೂಸ್ ಮಿ ಸರ್. ಸರ್, ನನ್ನ ಹೆಸರು ನವೀನ್ ಅಂತ. ಆ್ಯಕ್ಚುಲಿ ಇಂಟ್ರ್ಯೂವ್ ಅಂತ ಬೆಂಗಳೂರಿಗೆ ಬಂದಿದ್ದೆ. ನಿನ್ನ ನೈಟ್ ನಾನು ಇಲ್ಲೇ ಫೈಲ್ ಮಿಸ್ ಆಗಿದೆ. ನೀವೇನಾದ್ರು ನೋಡಿದ್ರೆ ಸರ್? ಇಲ್ಲ ಬಾಸ್, ಇಲ್ಲಾವುದು ನೋಡಲಿಲ್ಲ. ಓಕೆ ಸರ್, ಒಂದು ವೇಳೆ ನಿಮ್ಗೆ ಆ ಫೈಲ್ ಏನಾದ್ರು ಸಿಕ್ಕಿದ್ರೆ ಅದರ ನನ್ನ ಅಡ್ರೆಸ್ ಇದೆ, ದಯವಿಟ್ಟು ನನ್ನ ಅಡ್ರೆಸ್ಸಿಗೆ ಸೆಂಡ್ ಮಾಡಿ. ಶೋರ್ ಬಾಸ್. ನಮ್ಮಂಥವ್ರು ಕಣ್ಣಿಲ್ದೆ ಕೊಡ್ರಾಗಿದ್ದೀವಿ, ಕೆಲವರು ಕಣ್ಣಿದ್ದು ಕೊಡ್ರ. ಆ ಕುರುಡ ಮಾತಾಡೋದಾಗ್ಲಿಂದ ಯಾಕೋ ತುಂಬ ಬೇಜಾರಾಗ್ತಾ ಇದೆ ಮಗ. ಯಾಕೋ ಏನೋ ದೊಡ್ಡ ತಪ್ಪು ಮಾಡಿದೆ ಅಂತ ಫೀಲ್ ಆಗ್ತಾ ಇದೆ. ಮಗ, ನಿನ್ ತಪ್ಪು ನೀ ಅರ್ಥ ಮಾಡ್ಕೊಂಡಲ್ಲ, ಹೋಗ್ಲಿ ಬಿಡು, ಆಗೋದಲ್ಲ ಒಳ್ಳೇದಕ್ಕೆ. ಲೇ ಮಗ, ಒಂದು ಸಣ್ಣ ಕತೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ. ಅವ್ನು 3 ಬೇಲ್ ಕಟ್ಟಾಗಿರೋ ವಿಷಯ ಮಂತ್ರಿಗೆ ಹೇಳಿದಕ್ಕೆ ಮಂತ್ರಿ ಆಗೋದಲ್ಲ ಒಳ್ಳೇದಕ್ಕೆ ಅಂದಂತೆ. ಅದನ್ನ ಕೇಳ್ಕೊಂಡು ಹುರ್ಕೊಂಡು ರಾಜ ಮಂತ್ರಿ ತಗ ಜೈಲಿಗೆ ಹಾಕಿದಂತೆ. ಒಂದು 3 ದಿನ ಕಳ್ಕೊಂಡು ಅವನು ಬೇಟೆಗೆ ಹೋಗಿದಾಗ ಬೇಟೆಗಾರ ಕೈ ಸಿಕ್ಕಾಕೊಂಡು ಇನ್ನೇನು ಬಲಿ ಆಗ್ಬೇಕು, 3 ಬೇಲ್ ಕಟ್ಟಾಗಿರೋ ನೋಡ್ಬಿಟ್ಟು ಡ್ಯಾಮೇಜ್ ಪೀಸ್ ಅನ್ನು ಮನೆ ಕಳಿಸಿದ್ರು. ಅವಾಗ ಅರ್ಥ ಆಯ್ತು ನಿಮ್ ಮಂತ್ರಿಗಳ ಮಾತು. ಆದ್ರೆ ವಾಪಸ್ ಬಂದ್ ಮಂತ್ರಿಗಳು ಕೇಳ್ತಾನೆ, ಅಲ್ಲ ಮಂತ್ರಿಗಳೇ, ನನ್ಗೇನೋ ಒಳ್ಳೇದಾಯ್ತು, ನಿಮ್ಮನ್ನ ಅನ್ಯಾಯವಾಗಿ ಜೈಲಿಗೆ ಕಳ್ಸಿದ್ನಲ್ಲ, ಅದೇ ನಿಮ್ಗೆ ಏನಾಯ್ತು ಅಂತ ಕೇಳ್ದ. ಅವಾಗ ಮಂತ್ರಿ ಹೇಳ್ತಾನೆ, ಅವಾಗ ಏನಾದ್ರು ನಾನು ಜೈಲಿಗೆ ಹೋಗಿರ್ಲಿಲ್ಲ ಅಂತಂದಿದ್ರೆ ನಿಮ್ ಜೊತೆ ನಾನು ಬೇಟೆಗೆ ಬರ್ಬೇಕಾಗಿತ್ತು, ನಿಮ್ ಬದ್ ನಾ ಸಿಕ್ಕಾಕೋತಿದ್ನ. ಅದಕ್ಕೆ ಹೇಳೋದು ಆಗೋದಿಲ್ಲ ಒಳ್ಳೇದಿಕ್ಕೆ ಅಂತ. ಇನ್ನು ಏನೋ ಟೆನ್ಷನ್ ನಿಂಗೆ? ಮಗ, ಜಸ್ಟ್ ಇಮ್ಯಾಜಿನ್, ನೀನ್ ಒಂದು ಫೈಲ್ ತಗೊಂಡಿದ್ರಿಂದ ಅವನಿಗೆ ಇಂಟರ್ವ್ಯೂ ಹೋಗಕ್ ಆಗ್ಲಿಲ್ಲ. ಅದೇ ಟೈಮಲ್ಲಿ ಅವನಿಗೆ ಬೇರೆ ಕಾಲ್ ಬಂದ್ಬಿಟ್ಟು ಇನ್ನೂ ದೊಡ್ಡ ಕಂಪನಿಯಿಂದ ಇನ್ನೂ ದೊಡ್ಡ ಆಫರ್ ಬಂದಿರ್ಬೋದಲ್ವಾ, ಒಳ್ಳೆ ಸ್ಯಾಲರಿ ಸಿಕ್ಕಿರ್ಬೋದಲ್ವಾ? ನೀನ ತಾನೇ ಅದಕ್ಕೆ ಕಾರಣ. ಮಗ, ಹಂಗೆಲ್ಲ ಹೆಂಗ ಆಗುತ್ತೆ? ಹಂಗಾಗತ್ತೆ ನಾನು ಹೇಳ್ತಿಲ್ಲ, ಹಂಗೆ ಆಗಿರೋದು. ಇನ್ನು ಫ್ರೆಂಡ್ ಬಂದ, ಬಾಗಿಲು ತೆಗೆ.
ಎಲ್ಲ ಸೂಪರ್. ಆದ್ರೆ ನೀನ್ ಕೇಳಿದ ಕರಿನ ಇದ್ದಿದ್ರೆ ಇನ್ನೂ ಸೂಪರ್ ಆಗಿರೋದು ಪಾರ್ಟಿ. ಮಗ ಡೋಂಟ್ ವರಿ ಮಗ, ನನಗೆ ಕೆಲಸ ಸಿಕ್ಕಿದ ಖುಷಿಲಿ ನಿನ್ ಫೇವ್ರೇಟ್ ಕರಿ ನಾಯಿ. ಏ